ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆಳಂದ ಮತಗಳ್ಳತನ ಪ್ರಕರಣದಲ್ಲಿ ಒಟ್ಟು 7 ಮಂದಿ ವಿರುದ್ಧ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಈ ಬಗ್ಗೆ ಎಂಎಲ್ಸಿ ಸಲೀಂ ಅಹಮದ್ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ನಾವು ಏನು ಹೇಳ್ತಾ ಇದ್ದೀವಿ, ನಾವು ಏನು ಪ್ರತಿಪಾದನೆ ಮಾಡ್ತಾ ಇದ್ದೀವಿ ಅದು ಸತ್ಯ ಆಗಿದೆ. ಆಳಂದಲ್ಲಿ ನಮ್ಮ ಎಮ್ ಎಲ್ ಎ ಗೆದ್ದಿದ್ರು ಕೂಡ ಅಲ್ಲಿ ವೋಟ್ ಚೋರಿ ಆಗಿದಂತಹ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಕೂಡ ಹೇಳಿಕೆ ಕೊಟ್ಟಿದ್ದರು. ಅದು ನಿಜವಾಯಿತು. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ? ಇಷ್ಟಾದರೂ ಕೂಡ ಬಿ ಜೆ ಪಿಗೆ ಬುದ್ಧಿ ಬಂದಿಲ್ಲ. ಸಿದ್ಧಾಂತ ತತ್ವಗಳು ಮಾತಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಏನಾದರೂ ನಿಜ ಸ್ಥಿತಿ ಗೊತ್ತಾಗಬೇಕಂತ ಹೇಳಿದರೆ ಎಲೆಕ್ಷನ್ ಕಮಿಷನ್ನು ಅವರ ಪ್ರಾಮಾಣಿಕತೆ ಎಷ್ಟು ತೋರಿಸ್ಬೇಕು. ಆದರೆ ಎಲೆಕ್ಷನ್ ಕಮಿಷನ್ ಇವತ್ತು ಬಿ ಜೆ ಪಿ ಕೇಂದ್ರಕ್ಕಂಥ ಕಪಿ ಮುಷ್ಟಿಲಿ ಸಿಗಾಕೊಂಡಿದೆ. ಅವ್ರು ಕೊಡ್ಸೋದು ಆಳಂದ ನೋಡ್ರಿ, ಮೊದಲಿದ್ದು ಅವ್ರು ಏನು ಚಾರ್ಜ್ ಶೀಟ್ ಹಾಕಿದ್ದಾರೆ ನನಗಷ್ಟು ಮಾಹಿತಿ ಡೀಟೇಲಾಗಿ ಗೊತ್ತಿಲ್ಲ. ನಾ ಇಷ್ಟ ಹೇಳೋದು, ಆಳಂದದ ವಿಷಯದಲ್ಲಿ ಈಗಾಗಲೇ ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ. ಅರ್ಜಿ ಯಾರೇ ಕೊಟ್ಟಿರ್ಬೋದು. ಅಕಾರ್ಡಿಂಗ್ ಟು ದಿ ಪೀಪಲ್ ರೆಪ್ರೆಸೆಂಟೇಷನ್ ಆ್ಯಕ್ಟ್ ಯಾರನ್ನೂ ಸಹಿತ, ಈಗ ನಾ ಇಲ್ಲಿ ಪ್ರದೀಪ್ ಶೆಟ್ಟರ್ ಕೂತಾರ, ಪ್ರದೀಪ್ ಶೆಟ್ಟರ್ದ ಹೆಸರನ್ನ ತೆಗೆದು ಹಾಕ್ಬೇಕಂತ ನಾ ಅರ್ಜಿ ಕೊಟ್ಟೆ ಅಂತಂದ್ರೆ ಪ್ರದೀಪ್ ಶೆಟ್ಟರಿಗೆ ನೋಟಿಸ್ ಹೋಗ್ತದೆ. ಮತ್ತು ನಾನು ಅದಕ್ಕೆ ಏನು ಸಮರ್ಥನೆ ಕೊಡಬೇಕು ಅದನ್ನು ಕೊಡ್ಬೇಕಾ? ಪ್ರದೀಪ್ ಶೆಟ್ಟರ್ ಇಲ್ಲಿ ಅವರಲ್ಲ, ಅದು ಇದು ಏನದ ನಾ ಕೊಡ್ಬೇಕು ಅದನ್ನು. ಪ್ರದೀಪ್ ಶೆಟ್ಟರು, ನಾನು ಒಬ್ಬ ಸಿಟಿಜನ್ನು